ಸೊ ಇಡಿ ಅಧಿಕಾರಿಗಳ ಮೂಲಕ ಈಗ ರಾಜ್ಯ ಸರ್ಕಾರನ ಅಸ್ಥಿರಗೊಳಿಸುವಂತ ಒಂದು ಪ್ರಯತ್ನ ಅನ್ನುವಂಥ ಗಂಭೀರ ಆರೋಪ ಕೂಡ ಈಗ ವ್ಯಕ್ತ ಆಗ್ತಿರುವಂಥ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸಚಿವರಾದಂಥ ಕೆ.ಎನ್. ರಾಜಣ್ಣವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರ ಮಾತಾಡೋಣ. ಸರ್, ಈಗ ಇಡಿ ಅಧಿಕಾರಿಗಳು ನಿಜಕ್ಕೂ ರಾಜ್ಯ ಸರ್ಕಾರವನ್ನು ಪತನಗೊಳಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಆ ಮೂಲಕ ಅಂತ? ಇಡಿ, CBI ಇವೆಲ್ಲ ಏನು ಕೇಂದ್ರ ಸರ್ಕಾರದ ಏಜೆನ್ಸಿಗಳಿದ್ದಾವೆ, ಇವು ಪ್ರಾರಂಭದಿಂದನೂ ಕೂಡ ಎಲ್ಲೆಲ್ಲಿ BJP-ಯೇತರ ಸರ್ಕಾರಗಳಿದ್ದಾವೆ ಅದನ್ನೆಲ್ಲ ಅಸ್ಥಿರಗೊಳಿಸಬೇಕು ಅಂತಕ್ಕಂಥದ್ದು ಸದುದ್ದೇಶ. ಈ ಹೋಮ್ ಮಿನಿಸ್ಟ್ರು ಅಮಿತ್ ಶಾ ಅವರು ಬಂದರು. ಅದಕ್ಕೆ ಮುಂಚೆ ಇಡಿ ಎಲ್ಲಿತ್ತದು? ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿತ್ತು. ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಹೋಮ್ ಮಿನಿಸ್ಟ್ರಿಗೆ ಇವ್ರು ಯಾಕೆ ತಗೊಂಡ್ರು? ವಿತ್ ಅಲ್ಟೀರಿಯರ್ ಮೋಟೋ ಹಿ ಹ್ಯಾಸ್ ಟೇಕನ್ ದಟ್ ಯೂನಿಟ್ ಟು ದಿ ಹೋಮ್ ಮಿನಿಸ್ಟ್ರಿ. ಅದೇ ಗೊತ್ತಾಗ್ತದೆ ಅವ್ರ ಸರ್ಕಾರಗಳು ಯಾವ್ಯಾವುದು BJP-ಯೇತರ ಸರ್ಕಾರಗಳಿದ್ದಾವೆ, ಸರ್ಕಾರಗಳನ್ನು ಡಿಸ್ಟೆಬಿಲೈಸ್ ಮಾಡಬೇಕು ಅಂತಕ್ಕಂಥದ್ದು ಅವರ ಒಂದು ಪ್ರಥಮ ಉದ್ದೇಶ. ಅದರಲ್ಲಿ ಇಲ್ಲೂ ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಆ ಪ್ರಯತ್ನ ಅವರು ಸಫಲ ಆಗೋದಿಲ್ಲ ಅಂತಕ್ಕಂಥ ವಿಶ್ವಾಸ ನನಗಿದೆ. ಇಡಿ ಅಧಿಕಾರಿಗಳ ವಿರುದ್ಧ ಈಗ ಅಧಿಕಾರಿ ಒಬ್ರು ಕೂಡ ದೂರನ್ನ ಕೊಟ್ಟಿದ್ದಾರೆ, FIR ದಾಖಲಾಗಿದೆ. ದಾಖಲಾಗಿದೆಯಲ್ಲ. ಕಲ್ಲೇಶ್ ಅಂತಕ್ಕಂಥವ್ರು ಏನು ಅವರು ವಿನಾಕಾರಣ ಅವರಿಗೆ ನೀನು ಈ ರೀತಿ ಹೇಳು, ನಿನ್ಗೆ ಈ ರೀತಿ ಸಹಾಯ ಮಾಡ್ತೀವಿ, ಈ ರೀತಿ ಹೇಳ್ದೇ ಇದ್ರೆ ನಿನಗೆ 7 ವರ್ಷ ಜೈಲಿಗೆ ಹಾಕ್ತೀವಿ, ಇವಾಗಲೇ ತತ್ಕ್ಷಣ ಅರೆಸ್ಟ್ ಮಾಡ್ಬಿಡ್ತೀವಿ, ಈ ರೀತಿಯ ಬೆದರಿಕೆಗಳನ್ನೆಲ್ಲ ಆಗ್ತಾ ಇದಾರಲ್ಲ, ಇದು ಅವರಿಗೆ ಶೋಭೆ ತರುವಂಥದ್ದು ಅಲ್ಲ. ಇದು ಕೇಂದ್ರ ಸರ್ಕಾರದ ಹುನ್ನಾರ ಇದ್ದೇ ಇದೆ ಅಂತಕ್ಕಂಥದ್ದು ಅದು ನಿರ್ವಿವಾದ. ಸರ್, CM ಅವರ ಹೆಸರು ಬಳಸಿ ಸಿಲುಕಿಸುವಂತ ಒಂದು ಪ್ರಯತ್ನ ಅಂತ ನಿಮ್ಮ ಆರೋಪನ? CM ಅವ್ರನ್ನು ಸಿಲುಕಿಸ್ಬೇಕು, DCMನೂ ಸಿಲುಕಿಸ್ಬೇಕು. ಇತರೆ ಸರ್ಕಾರದಲ್ಲಿರ್ತಕ್ಕಂಥವ್ರನ್ನ ಈ ಒಂದು ಪ್ರಕರಣದಲ್ಲಿ ಸಿಲುಕಿಸಿ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತಕ್ಕಂಥದ್ದು ಅವರ ಪ್ರಥಮ ಉದ್ದೇಶ. ಮುಂದೆ ಯಾವ ರೀತಿ ಹೋರಾಟ ಇರುತ್ತೆ ನಿಮ್ದು? ಹೋರಾಟ ನಿರಂತರವಾಗಿರುತ್ತೆ. ಸದನದಲ್ಲಿ ಏನಾದರೂ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೀರಾ? ಸದನದಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥದ್ದಕ್ಕೆ ಇನ್ನೂ ತೀರ್ಮಾನ ಇಲ್ಲ. ಈಗ ಈ ದಿವಸ ಇದೊಂದು ಪ್ರತಿಭಟನೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಎಲ್ಲ ಸಚಿವರು, ಶಾಸಕರು ಸೇರಿ ನಡೆಸ್ತಾ ಇದ್ದೇವೆ. ಇದು ಮುಂದುವರಿಯುತ್ತದೆ ಇದನ್ನೀಗೇನೆ. ಇದಿಷ್ಟು ಕೂಡ ಸಚಿವರಾಗಿರುವಂತಹ ಕೆ.ಎನ್. ರಾಜಣ್ಣ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹರಿಚಿಕೊಳ್ಳಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.